ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 8 ಕೊಯ್ಲುಗಾರರ ಕೂಗು ಪುಟ 270 ಕೆಳಗೆ ತಿಳಿಸಿರುವ ಮಾತುಗಳು ಸಾರ್ವಜನಿಕವಾಗಿ ದಿವಂಗತ ಕರ್ನಲ್ ಲೇಟ್ ಆರ್.ಜಿ. ಇಂಡರ್ಸಾಲ್ಗೆ ಸಲ್ಲುತ್ತದೆ. ನಾನು ಬೆಳ್ಳಿಯ ಅನಾಣ್ಯೀಕರಣಕ್ಕೆ ರಿಮಾನಿಟೈಸೇಷನ್ ಕೇಳಿಕೊಳ್ಳುತ್ತೇನೆ. ಬೆಳ್ಳಿಯನ್ನು ವಂಚನೆಯಿಂದ ಅಮಾನ್ಯೀಕರಣಗೊಳಿಸಲಾಗಿದೆ, ಡಿಮಾನಿಟೈಸ್ ಮಾಡಲಾಗಿದೆ. ಪ್ರತಿ ಧನಾನುಕೂಲವುಳ್ಳ ಸಾಲ್ವೆಂಟ್ ಮನುಷ್ಯನಿಗೆ ಬಲವಂತವಾಗಿ ಹೇರುವುದಾಗಿದೆ. ಯುನೈಟೆಡ್ ಸ್ಟೇಟ್ಸ್ನ ಪ್ರತಿಯೊಬ್ಬ ನಿಷ್ಠಾವಂತ ಸಾಲಗಾರನಿಗೆ ವಂಚನೆ ದುಡಿಮೆಯನ್ನು ಕೊಲ್ಲುತ್ತದೆ. ಇದನ್ನು ದುರಾಸೆ ಮತ್ತು ಲೋಭದ ಆಸಕ್ತಿಯಿಂದ ಮಾಡಲಾಗಿದೆ ಮತ್ತು ನಿಷ್ಠಾವಂತ ಜನರಿಂದ ಇದನ್ನು ರದ್ದುಗೊಳಿಸಬೇಕಾಗಿದೆ. ಕಾಂಗ್ರೆಸ್ನ ಸಭಾಂಗಣದಲ್ಲಿ ನಿಜ ಪರಿಸ್ಥಿತಿಯು ಅನಾವರಣಗೊಂಡಾಗ ಅನೇಕ ರಾಜನೀತಿಜ್ಞರು ಮುಂತಿಳಿಸಿದಂತೆಯೇ ಪರಿಣಾಮವಾಗುತ್ತದೆ. 1877ರಿಂದ 1880 ಕೆಲವರು ಈ ವಿಷಯದಲ್ಲಿ ಕುರುಡರಾದರು, ಮತ್ತೆ ಕೆಲವರು ಸ್ವಹಿತದಿಂದಾಗಿ ಮೌನರಾದರು, ಮತ್ತೆ ಕೆಲವರು ಬಂಡವಾಳಗಾರರ ಸಲಹೆಯನ್ನು ಆತುಕೊಂಡರು. ಆದರೆ ಮತ್ತಿತರರು ತಪ್ಪಿನ ಬಗ್ಗೆ ಧೀರರಾಗಿ ಮಾತನಾಡಿದರು. ಯುನೈಟೆಡ್ ಸ್ಟೇಟ್ಸ್ ಸೆನೆಟ್ ಮುಂದೆ ಸನ್ಮಾನ್ಯ ಜೇಮ್ಸ್ ಬ್ಲೇನ್ ರವರು ತಮ್ಮ ಭಾಷಣದಲ್ಲಿ ಹೀಗೆ ಹೇಳಿದರು. ಅದು 1880. ಈ ದೇಶದಲ್ಲಿ ಮತ್ತು ಇತರ ದೇಶಗಳಲ್ಲಿ ಒಂದೇ ಚಿನ್ನದ ಮಾನದಂಡಕ್ಕಾಗಿ ಈಗ ನಡೆಯುತ್ತಿರುವ ಹೋರಾಟವು ಯಶಸ್ವಿಯಾದರೆ ವಾಣಿಜ್ಯದಲ್ಲಿ ಮತ್ತು ಪ್ರಪಂಚದ ಪೂರ್ತಿಯಾಗಿ ವ್ಯಾಪಕವಾಗಿ ದುರಂತವು ಸಂಭವಿಸುತ್ತದೆಂದು ನಂಬುತ್ತೇನೆ. ಬೆಳ್ಳಿಯನ್ನು ಹಣವಾಗಿ ನಾಶಪಡಿಸಿರುವುದು ಮತ್ತು ಚಿನ್ನವನ್ನು ಏಕೈಕವಾಗಿ ಸ್ಥಾಪಿಸುವುದು ಎಲ್ಲ ರೀತಿಯ ಆಸ್ತಿಯ ಮೇಲೆ ನಿಗದಿತ ಹಣದ ಇಳುವರಿ ಕೊಡುವ ಬಂಡವಾಳ ಹೂಡಿಕೆಯನ್ನು ಹೊರತುಪಡಿಸಿ ನಾಶಕರ ಪರಿಣಾಮವನ್ನು ಬೀರುವುದು. ಇದರ ಮೌಲ್ಯವು ಅಗಾಧವಾಗಿ ಮೌಲ್ಯವನ್ನು ವರ್ಧಿಸುವುದಾಗಿದೆ ಮತ್ತು ಎಲ್ಲ ಆಸ್ತಿಯ ಮೇಲೆ ಅಸಮಾನವಾದ ಮತ್ತು ಅನ್ಯಾಯದ ಅನುಕೂಲತೆಯನ್ನು ನಾಣ್ಯ ಅಥವಾ ಕಾಗದದ ಹಣ ತರುವುದು. ಅತ್ಯಂತ ವಿಶ್ವಾಸಾರ್ಹ ಅಂಕಿ ಅಂಶಗಳು ದೃಢಪಡಿಸುವುದಾದರೆ ಅತ್ಯಂತ ಸರಿಸಮವಾಗಿ ಚಿನ್ನ ಮತ್ತು ಬೆಳ್ಳಿ ವಿಭಜಿಸಿದರೆ ಸುಮಾರು $7 ಬಿಲಿಯನ್ ನಾಣ್ಯಗಳು ಅಥವಾ ಚಿನ್ನದ ಗಟ್ಟಿಗಳು ಲೋಕದೊಳಗಿವೆ. ಮಿಲಿಯಾಂತರ ಜನರನ್ನು ಯಾತನೆ ಪಡಿಸುವ ಹಾಗೂ 10,000 ಜನರನ್ನು ಸಂಪೂರ್ಣವಾಗಿ ನಾಶಪಡಿಸುವ ಫಲಿತಾಂಶಗಳಿಲ್ಲದಂತೆ ಬೆಳ್ಳಿಯನ್ನು ಹಣವನ್ನಾಗಿ ಇಲ್ಲದಂತೆ ಮಾಡುವುದು ಅಸಾಧ್ಯವಾದದ್ದು. ನಾನು ನಂಬುವಂತೆ ಚಿನ್ನ ಮತ್ತು ಬೆಳ್ಳಿಯು ಸಂವಿಧಾನದ ಹಣವಾಗಿದೆ. ವಾಸ್ತವವಾಗಿ ಅಮೆರಿಕಾದ ಜನರ ಹಣ ಸಂವಿಧಾನದ ಮುಂಭಾಗವಾಗಿದೆ. ಅದನ್ನು ಮಹಾ ಅಂಗಗಳ ಕಾನೂನು ತನ್ನ ಅಸ್ತಿತ್ವವನ್ನು ಸ್ವತಂತ್ರದೆಂದು ಗುರುತಿಸಿದೆ. ಕಾಂಗ್ರೆಸ್ಗೆ ಯಾವುದೇ ಲೋಹವನ್ನು ಹಣವಲ್ಲವೆಂದು ಘೋಷಿಸಲು ಅಧಿಕಾರ ನೀಡಲಾಗಿಲ್ಲ. ಹಾಗಾಗಿ ಕಾಂಗ್ರೆಸ್ಗೆ ತನ್ನ ತೀರ್ಪಿನ ಪ್ರಕಾರ ಎರಡೂ ಲೋಹವನ್ನು ಮಾಡಲು, ಅಮಾನ್ಯೀಕರಣಗೊಳಿಸಲು, ಡಿಮಾನಿಟೈಸ್ ಮಾಡಲು ಯಾವ ಅಧಿಕಾರವೂ ಇಲ್ಲ. ಬೆಳ್ಳಿಯನ್ನು ಅಮಾನ್ಯೀಕರಣಗೊಳಿಸಿದರೆ, ಡಿಮಾನಿಟೈಸ್ ಮಾಡಿದರೆ ನಾನು ರಿಮಾನಿಟೈಸ್ ಮಾಡಲು ಬಲವುಳ್ಳವನಾಗಿದ್ದೇನೆ. ಅದರ ನಾಣ್ಯ ಪದ್ಧತಿ ರದ್ದಾಗಿದ್ದರೆ ನಾನು ಪುನರಾರಂಭಿಸುವಂತೆ ಆಜ್ಞೆ ಮಾಡಲು ಬಲವುಳ್ಳವನಾಗಿದ್ದೇನೆ. ನಾನು ಅದರ ವಿಸ್ತರಿಸುವಿಕೆಗೆ ಬಲವುಳ್ಳವನಾಗಿದ್ದೇನೆ. ದಿವಂಗತ ಸೆನೇಟರ್ ವ್ಯಾನ್ಸ್ ನಂತರ ಹೇಳಿದರು. ಹಣದ ಅಧಿಕಾರ ಅಥವಾ ಬಲ ಮತ್ತು ಅದರ ಮೈತ್ರಿಯು ಈ ಯುಗದ ಅಥವಾ ಯಾವುದೇ ಯುಗದಲ್ಲಿ ಈ ದೊಡ್ಡ ಅಪರಾಧವನ್ನು ಶಾಶ್ವತಪಡಿಸುವ ಈ ಪಿತೂರಿ ಲೋಕದಾದ್ಯಂತ ಪ್ರವೇಶಿಸಿದೆ. ಪ್ರಪಂಚದ ಅರ್ಧದಷ್ಟು ಹಣವನ್ನು ಉರುಳಿಸಿ ಅದರಿಂದಾಗಿ ತನ್ನ ಐಶ್ವರ್ಯವನ್ನು 2ರಷ್ಟು ಮಾಡಿಕೊಂಡು ನಂತರ ಉಳಿದ ಅರ್ಧದ ಹಣವನ್ನು, ಅದೂ ಕೂಡ ಅವರ ಕೈಯಲ್ಲಿರುವುದು, ಅದರ ಮೌಲ್ಯವನ್ನು ಏರಿಸುವುದಾಗಿದೆ. ಹಣ ಬದಲಾಯಿಸುವವರು ನಮ್ಮ ಸ್ವತಂತ್ರದ ದೇವಾಲಯವನ್ನು ಕಲುಷಿತಗೊಳಿಸುತ್ತಿದ್ದಾರೆ.